ಎಲ್ಲರಿಗೂ ಹಾಯ್. ಇವತ್ತು ನಾನು ಅವಲಕ್ಕಿ ಪಾಯಸ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ತುಂಬ ಟೇಸ್ಟಿ ಇರುತ್ತೆ. ಹಾಗಾದರೆ ಈಗ ಕಲ್ತ್ಕೊಳ್ಳೋಣ, ತಡ ಯಾಕೆ. ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಮೊದಲಿಗೆ ನಾನು ಇಲ್ಲಿ 1.5 ಕಪ್ಪು ಬೆಲ್ಲ ತಗೋತಾ ಇದ್ದೀನಿ. ಅವಲಕ್ಕಿ ಎಷ್ಟು ತಗೋತೀನಿ ಅಂತ ಆಮೇಲೆ ಹೇಳ್ತೀನಿ. ಅರ್ಧ ಕಪ್ಪು ನೀರು ಹಾಕ್ಕೋಬೇಕು. ನಾವು ಜಸ್ಟ್ ಇದು ಪಾಕ ಏನು ಬರೋದು ಬೇಕಾಗಿಲ್ಲ, ನಮಗೆ ಬೆಲ್ಲ ಕರಗಿದ್ರೆ ಸಾಕು. ಓಕೆನಾ. ಡಸ್ಟ್ ಇರುತ್ತಲ್ಲ, ಸೋಸ್ಕೋಬೇಕಲ್ಲ, ಅದಕ್ಕೋಸ್ಕರ ಬೆಲ್ಲ ಈ ಥರ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ. ಪಾಕ ಏನು ಬೇಕಾಗಿಲ್ಲ. ನಿಮಗೆ ಡೌಟ್ ಇದೆಯಾ ಅವಲಕ್ಕಿ ಪಾಯಸ ಅಂದಮೇಲೆ ಅವಲಕ್ಕಿ ತೋರಿಸಿಲ್ಲ ಅಂತ? ನೀವು ವಿಡಿಯೋ ಕಂಟಿನ್ಯೂ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಈಗ ಕರಗಿಸಿದ ಮೇಲೆ ಸೈಡ್ಗೆ ಇಟ್ಟು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಒಂದು 3 ರಿಂದ 5 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ. ತುಪ್ಪ ಇಷ್ಟ ಹಾಕಿದ್ರೆ ಪಾಯಸ ಅಷ್ಟು ಟೇಸ್ಟ್ ಇರುತ್ತಲ್ಲ. 3 ರಿಂದ 5 ಹಂಗಂದ ಜಾಸ್ತಿ ಹಾಕೋಕೆ ಹೋಗ್ಬೇಡಿ. ಗೋಡಂಬಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಏನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಹತ್ರ ಒಣಕೊಬ್ಬರಿ ಇದ್ದರೆ ಒಣಕೊಬ್ಬರಿ ಹಾಕ್ಕೊಳ್ಳಿ, ಇಲ್ಲ ತೆಂಗಿನಕಾಯಿ ಇದ್ದರೆ ತೆಂಗಿನಕಾಯಿ ಪೀಸ್ ಹಾಕ್ಕೊಳ್ಳಿ. ಬಟ್ ಒಣಕೊಬ್ಬರಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅವಲಕ್ಕಿ ಪಾಯಸ. ನೀವು ಮಾಡಿದಾಗ ಒಂದು ಸಲ ಒಣಕೊಬ್ಬರಿ ಹಾಕಿ ಮಾಡಿ, ಸೂಪರಾಗಿರುತ್ತೆ. ಇಲ್ಲಿ ನಾನು ಒಣಕೊಬ್ಬರಿ ಹಾಕ್ಕೊಂಡು ತುಪ್ಪದಲ್ಲೇ ಗೋಲ್ಡನ್ ಬ್ರೌನ್ ಕಲರ್ ಬರೋ ಗಂಟ ಹುರಿತಾ ಇದ್ದೀನಿ. ನಾವು ತುಪ್ಪದಲ್ಲಿ ಫ್ರೈ ಮಾಡ್ತೀವಲ್ಲ, ತುಂಬ ಟೇಸ್ಟ್ ಬರುತ್ತೆ. ನೀವು ಈ ಸಲ ಮಾಡಿದಾಗ ಈ ಥರ ಪ್ರೋಸೆಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ಜೊತೆ ಒಣಕೊಬ್ಬರಿ ಕಾಂಬಿನೇಷನ್ ಸೂಪರಾಗಿರುತ್ತೆ. ಈಗ ಗೋಲ್ಡನ್ ಬ್ರೌನ್ ಕಲರ್ ಬಂದ್ಬಿಟ್ಟಿದೆಯಲ್ಲ, ಅವೆಲ್ಲ ತೆಗ್ದಾದ್ಮೇಲೆ ಅದೇ ಪ್ಯಾನಲ್ಲಿ 2 ಕಪ್ಪು ಹಾಲು ಹಾಕಬೇಕು. ಓಕೆನಾ. 2 ಕಪ್ಪು ಗಟ್ಟಿಯಾಗಿರಬೇಕು ಹಾಲು. ಅಂಥ ಹಾಲು ಹಾಕಿದರೆ ನಮ್ಮ ಪಾಯಸ ಅನ್ನೋದು ತುಂಬ ಟೇಸ್ಟ್ ಬರುತ್ತೆ. 1/4 ಕಪ್ಪು ನೀರು ಹಾಕ್ಕೊಂಡು ಕುದಿಯೋಕ್ಕೆ ಬಿಡೋಣ. ಸ್ವಲ್ಪ ಕುದಿಯೋಕ್ಕೆ ಬರ್ತಾಯಿದೆ ಅಂದರೆ 3 ಲವಂಗ, 1-2 ತೇಜಪತ್ರೆ ಹಾಕಿದರೆ ಪಾಯಸ ಫ್ಲೇವರ್ ಚೆನ್ನಾಗಿರುತ್ತೆ. ಆಮೇಲೆ ತಿನ್ನೋಕ್ಕೆ ರುಚಿ ಚೆನ್ನಾಗಿರುತ್ತೆ. ಓಕೆನಾ. ಈ ಕಡೆ ಕುದಿತಾ ಇರಬೇಕಾದ್ರೆ ನಾವು ಇನ್ನೊಂದು ಕಡೆ ಅವಲಕ್ಕಿ 1 ಕಪ್ಪು ತಗೊಂಡಿದ್ದೀನಿ, ನೆನಪಿಟ್ಕೊಳ್ಳಿ. 1 ಕಪ್ಪು ಅವಲಕ್ಕಿ, 2 ಕಪ್ಪು ಹಾಲು, 1.5 ಕಪ್ಪು ಬೆಲ್ಲ. ಕ್ವಾಂಟಿಟಿ ಇಷ್ಟೇ, ನೀವು ನೆನಪಿಟ್ಕೊಳ್ಳಿ. ಟೇಸ್ಟ್ ಆಗಿರೋ ಅವಲಕ್ಕಿ ಪಾಯಸ ಮಾಡಬೇಕಂದ್ರೆ ಸೇಮ್ ಕ್ವಾಂಟಿಟಿಯಲ್ಲಿ ಮಾಡಿ. ಓಕೆನಾ. ಅವಲಕ್ಕಿ 1-2 ಸಲ ತೊಳಿಬೇಕು, ಯಾಕಂದರೆ ಭತ್ತದ ಸ್ವಲ್ಪ ಸಣ್ಣ ಪೀಸ್ಗಳಿರುತ್ತಲ್ಲ, ಒಂದು ಸಲ 2 ಸಲ ತೊಳೆದ್ಬಿಟ್ರೆ ಅದು ತೇಲ್ಬಿಡುತ್ತೆ. ಆಮೇಲೆ ನಾವು ಚೆಲ್ಲಿಬಿಟ್ಟು ಡೈರೆಕ್ಟ್ ಹಾಲಲ್ಲಿ ಹಾಕ್ಕೋಬೋದು. ಈಗ ಅವಲಕ್ಕಿ ತೊಳೆದಾದ್ಮೇಲೆ ಇದರಲ್ಲಿ ಹಾಕಿ ಒಂದು 5 ರಿಂದ 8 ನಿಮಿಷ ಕುದಿ ಬಂದರೆ ಸಾಕು. ಅವಲಕ್ಕಿಯನ್ನು ಜಾಸ್ತಿ ಟೈಮ್ ಬೇಕಾಗಿಲ್ಲ, ಮೆತ್ತಗಿರುತ್ತೆ, ಬೇಗ ಬೆಂದೋಗ್ಬಿಡುತ್ತೆ. ಅವಲಕ್ಕಿ ಹಾಕಿದ್ಮೇಲೆ 1 ಕುದಿ 2 ಕುದಿ ಬಂದಮೇಲೆ ನಾವು ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಸೋಸ್ಬಿಟ್ಟು ಹಾಕಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಾವು ಬೆಲ್ಲದ ನೀರು ಹಾಕಿದ ತಕ್ಷಣ ಹಾಲು ಒಡೆದೋಗುತ್ತೆ. ಹಾಲು ಒಡೆದೋದಾಗ ನೀವೇನು ಹೆದರ್ಕೋಬೇಕಾಗಿಲ್ಲ. ಹಾಗಂತ ಒಡೆದೋಯ್ತು ನಾವು ತಿನ್ನೋದು ಬೇಡ ಅಂತ ಗಾಬರಿನೂ ಬೇಡ. ಆ ಹಾಲು ಹಾಕಿದಾಗ ಒಡೆಯುತ್ತೆ ನೋಡಿ, ಅದೇ ನಮಗೆ ತುಂಬ ಟೇಸ್ಟ್ ಕೊಡುತ್ತೆ ಈ ಪಾಯಸಗೆ. ನಾವು ಗಿನ್ನ ಹಾಲಲ್ಲಿ ಮಾಡಿದಾಗ ಹೆಂಗಿರುತ್ತೋ ಆ ಟೇಸ್ಟ್ ಬರುತ್ತೆ. ಸಖತ್ ಟೇಸ್ಟ್ ಇರುತ್ತೆ. ನೀವು ಈ ಸಲ ಈ ಪ್ರೋಸೆಸಲ್ಲಿ ಮಾಡಿ, ಆವಾಗಲೇ ನಿಮ್ಗೆ ಅರ್ಥ ಆಗುತ್ತೆ. ಓಕೆ. ಮಿಲ್ಕ್ ಮೇಡ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಗಟ್ಟಿಯಾಗಿಬಿಟ್ಟಿದೆ. ಒಂದು 3 ಟೇಬಲ್ ಸ್ಪೂನ್ ಮಿಲ್ಕ್ ಮೇಡ್ ಹಾಕಿ ಪಾಯಸ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ, ತಿಂದಾಗ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದರಲ್ಲಿ ಏಲಕ್ಕಿ ಪೌಡರ್ ಒಂದು 1/2 ಟೇಬಲ್ ಸ್ಪೂನ್ ಹಾಕಿ ಒಂದ್ಸಲ ಚೆನ್ನಾಗಿ ಕಳಿಸ್ಕೊಳ್ಳಿ. ಅದಾದ ನಂತರ ಇದರಲ್ಲಿ ನಾವು ಫಸ್ಟೇ ಫ್ರೈ ಮಾಡಿದ್ವಲ್ಲ ಗೋಡಂಬಿ ಒಣಕೊಬ್ಬರಿ, ಅದು ಹಾಕ್ಬಿಡಿ. ನೋಡೋಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕೆ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನೊಂದು ಅವಲಕ್ಕಿ ಪಾಯಸ ಸೀಕ್ರೆಟ್ ಇಲ್ಲ, ನಾನು ಗಣಪತಿಗೆ ಯಾವತ್ತಾದ್ರೂ ಏನಾದ್ರು ಬೇಡ್ಕೊಂಡಾಗ, ನಾನು ಬೇಡ್ಕೊಂಡಿದ್ದು ನೆರವೇರಿದ್ರೆ ನಿನಗೆ ಅವಲಕ್ಕಿ ಪಾಯಸ ಕೊಡ್ತೀನಿ, ನೆಕ್ಸ್ಟು ತುಪ್ಪದ ದೀಪ ಹಚ್ತೀನಿ, ಇಲ್ಲ ಗರಿಕೆ ಕೊಡ್ತೀನಿ ಅಂತ ಬೇಡ್ಕೊತೀನಿ. ಅದು ನೆರವೇರಿದಾಗ ತಕ್ಷಣ ನಾನು ಪಾಯಸ ಮಾಡಿರ್ತೀನಿ. ಆ ಪಾಯಸ ಗಣಪತಿಗೆ ಇಷ್ಟ ಆಗುತ್ತೆ, ತಿಂದಾಗ ನಮಗೂ ಇಷ್ಟ ಆಗುತ್ತೆ. ನಿಮಗೆ ಈ ಅವಲಕ್ಕಿ ಪಾಯಸ ಇಷ್ಟ ಆದರೆ ನೀವು ಲೈಕ್ ಮಾಡಬೇಕು. ಯಾವುದಕ್ಕೆ? ಸುಶಾಂತಿ ವ್ಲಾಗ್ಸ್ ಕನ್ನಡ ಚಾನಲ್ಗೆ. ಓಕೆನಾ. ಎಲ್ಲರಿಗೂ ಬಾಯ್. ಸೈನಿಂಗ್ ಆಫ್, ನಿಮ್ಮ ಸುಶಾಂತಿ.